ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಗಣಾನನ್ತ್ವಾ ಗಣಪತಿಂ ವಾಮಹೇ ಕವಿಂ ಕವೀನಾಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನಂ ಜಪಿಸ್ಸಿರಸಾದರಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಗಂ ಗಣಪತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಶನಿವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶನಿವಾಸರದಲ್ಲಿ. ಇವತ್ತಿನ ತಿಥಿ ಚತುರ್ಥಿ. ಇವತ್ತಿನ ನಕ್ಷತ್ರೆ ಚಿತ್ತಾ ನಕ್ಷತ್ರೆ. ಇವತ್ತಿನ ವಿಶೇಷ ಶ್ರೀ ಗೌರಿ ಗಣೇಶ ಅಂದರೆ ಶ್ರೀ ವರಸಿದ್ಧಿ ವಿನಾಯಕನ ವ್ರತ. ಇವತ್ತಿನ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಮನಸ್ಸು ಸಂತೃಪ್ತಿಗೊಳ್ಳುವಂತಹ ದಿನಮಾನವಾಗಿರುತ್ತೆ. ಪ್ರೇಮಿಗಳಿಗೆ ಶುಭ ದಿವಸ. ಹೊಸ ವ್ಯವಹಾರದಲ್ಲಿರುವಂಥವರಿಗೆ ತಮ್ಮ ದಿನಮಾನದಲ್ಲಿ ಉತ್ತಮ ಲಾಭಗಳು ಸಹ ಕಂಡುಬರುತ್ತೆ. ವಾಹನದಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು ಎಚ್ಚರಿಕೆ. ಮೇಷರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 5. ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಘಂ ಗಣಪತಿಯೇ ಆರಾಧನೆ ಅಂದರೆ ಶ್ರೀ ಮಹಾಗಣಪತಿ ಬಲಮುರಿ ಗಣಪತಿ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಅಧಿಕಾರ ಕ್ಷೇತ್ರದಲ್ಲಿ ಯಾರು ರಾಜಕೀಯದಲ್ಲಿರುವಂಥವರು ಅಥವಾ ಉದ್ಯೋಗದಲ್ಲಿರುವಂಥವರಿಗೆ ಒಂದಷ್ಟು ಒತ್ತಡಗಳಿರುತ್ತೆ. ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ಸ್ವಲ್ಪ ಸುಧಾರಣೆ ಕಾಣಬಹುದು. ಜೊತೆಗೆ ಕುಟುಂಬ ವರ್ಗದಲ್ಲಿ ನೆಮ್ಮದಿಯ ವಾತಾವರಣ ಕಾಣಬಹುದು. ವಿಶೇಷವಾದ ಔತಣ ಊಟಗಳು ಸಹ ಇವತ್ತಿನ ಇರುತ್ತೆ. ಜೊತೆಗೆ ನಿಮಗೆ ನಿಮ್ಮ ಕಡೆಯವರಿಂದಲೇ ನಿಮ್ಮ ಮಿತ್ರರಿಂದಲೇ ಶತ್ರುತ್ವ ಇರುತ್ತೆ. ಎಚ್ಚರಿಕೆಯಿಂದ ಇರತಕ್ಕದ್ದು. ವೃಷಭ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3. ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಹೆಚ್ಚಿನ ಇವತ್ತಿನ ಸಂದರ್ಭದಲ್ಲಿ ಉದ್ಯೋಗದಲ್ಲಿರುವಂಥವರಿಗೆ ಮತ್ತು ಉದ್ಯೋಗ ಸ್ಥಳದಲ್ಲಿರುವಂಥವರಿಗೆ ಸ್ವಲ್ಪ ಹೊರೆ ಜಾಸ್ತಿ ಆಗುತ್ತೆ. ಇವತ್ತು ಹಬ್ಬ ಮನೆಗೆ ಹೋಗ್ಬೇಕು ಅಂದ್ರೂ ನಿಮ್ಮ ಕೆಲಸ ಮುಗಿಸಿ ಹೋಗಿ ಅನ್ನುವಂತಹ ಸಂದರ್ಭಗಳು ಸಹ ಕಂಡು ಬರುತ್ತೆ. ಮತ್ತು ಯಾರು ಒಂದು ವಿಶೇಷವಾಗಿ ವ್ಯವಹಾರದಲ್ಲಿ ವ್ಯಾಪಾರಸ್ಥರುಗಳಿರ್ತಾರೆ ಅವ್ರಿಗೆ ಹಣಕಾಸಿನಲ್ಲೂ ಸ್ವಲ್ಪ ಮಧ್ಯಮವಾಗಿರುತ್ತೆ. ವಿಶೇಷವಾಗಿ ಇವತ್ತು ಲಾಭ ಬರಬೇಕಪ್ಪ, ಇವತ್ತು ಹಬ್ಬ ಅಂತ ನೀವು ಯಾರು ಐಟಮ್ಸ್ಗಳು ಜಾಸ್ತಿ ಹಾಕ್ಕೊಂಡಿದ್ರೆ ನಿಮಗೆ ಲಾಭದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಭೂ ವ್ಯವಹಾರದವರಿಗೆ ಹಾಗೂ ಆ ವ್ಯವಹಾರದಲ್ಲಿ ಅಂದರೆ ಈಗಿರುವಂಥ ಸಂದರ್ಭಗಳಲ್ಲಿ ವ್ಯವಹಾರ ಮಾರೋದು ತಗೊಳ್ಳೋದು ರಿಯಲ್ ಎಸ್ಟೇಟ್ ಮಾಡೋವರಿಗೆ ಅಂಥವರಲ್ಲಿ ಒಂದಷ್ಟು ಒತ್ತಡಗಳು, ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ. ಎಚ್ಚರಿಕೆ. ಇವತ್ತಿನ ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5. ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಅಥವಾ ಗಣೇಶನ ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಅವರಿಗೆ ಈ ದಿವಸದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಧಾರಣ ಲಾಭವನ್ನು ಸಹ ನೋಡಬಹುದು. ಮತ್ತು ಇವತ್ತಿನ ವ್ಯವಹಾರದಲ್ಲಿರುವಂಥವರಿಗೆ ಕೃಷಿಯ ಬಿಟ್ಟು ಬೇರೆ ವ್ಯವಹಾರಗಳು ಯಾರು ಕೈ ಬದಲಾವಣೆ ಮಾಡುವಂಥದ್ದು ಹಣಕಾಸಿನಲ್ಲಿ ಇರುವಂಥವರಿಗೆ ವ್ಯವಹಾರದಲ್ಲಿ ಇವರಿಗೆ ಸ್ವಲ್ಪ ಇವತ್ತಿನ ಜಯ ಕಾಣುತ್ತೆ. ಅಂದರೆ ನಾನು ಇವತ್ತು ಸಂತೃಪ್ತಿಯಾಗಿ ನಾನು ಆದಾಯ ಮಾಡ್ಕೊಬಂದೆ ಅನ್ನುವಂಥ ಇರೋದಿಲ್ಲ, ಸ್ವಲ್ಪ ಮಧ್ಯಮದಲ್ಲಿರುತ್ತೆ. ಜೊತೆಗೆ ಮಧ್ಯವರ್ತಿಗಳಿಗೆ ಲಾಭಾಂಶವಾಗಿರುತ್ತೆ. ನೀವು ಯಾರು ಮಧ್ಯವರ್ತಿಗಳಾಗಿರ್ತೀರೋ ಅವ್ರಿಗೆ ಲಾಭಾಂಶವಾಗಿರುತ್ತೆ. ಪಾನೀಯ ಮಾರಾಟಗಾರರಿಗೆ ಅಂದರೆ ದ್ರವ ರೂಪದ ಮಾರಾಟಗಾರರಿಗೆ ಉತ್ತಮ ಲಾಭಗಳು ಸಹ ಕಂಡುಬರುತ್ತೆ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 8. ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಇವತ್ತಿನ ದಿವಸದಲ್ಲಿ ಗಣಪತಿ ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹ ಲಗ್ನದವರಿಗೆ ಇವತ್ತಿನ ದಿವಸದಲ್ಲಿ ವ್ಯವಹಾರ ಮತ್ತು ಉದ್ಯೋಗದಲ್ಲಿರುವಂಥವರಿಗೆ ಪ್ರಶಂಸೆ ಕೂಡ ಕಂಡುಬರುತ್ತೆ. ಜೊತೆಗೆ ಇವತ್ತಿನದಲ್ಲಿ ವಾಹನದಲ್ಲಿ ಯಾರು ಯಥೇಚ್ಛವಾಗಿ ಓಡಾಡುವಂಥವರಿಗೆ ಜನ್ಮಕೇತು ಡಿಸೆಂಬರಿಂದ ಲಗ್ನದಲ್ಲಿದ್ದಾರೆ. ಕಬ್ಬಿಣದಿಂದ ಪೆಟ್ಟು ಅನ್ನುವಂಥ ಸಂಭವಗಳು ಪದೇ ಪದೇ ನಿಮಗೆ ಕಂಡುಬರುತ್ತೆ. ಹಾಗಾಗಿ ವಾಹನದಲ್ಲಿ ಅಥವಾ ಯಾವುದೇ ಬೇರೆಯವರ ಜೊತೆ ಓಡಾಡಬೇಕಾದ್ರೆ ಎಚ್ಚರಿಕೆ. ನೂತನ ವ್ಯವಹಾರಗಳಿಗೆ ಇದು ಶುಭ ಕಾಲವಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕೂಡ ಕಂಡುಬರುತ್ತೆ. ವೃದ್ಧರಲ್ಲಿ ಸಂತಸದ ವಾತಾವರಣ, ಔತಣ ಊಟಗಳು ಸಹ ಸಿಂಹರಾಶಿಯವರಿಗೆ ಕಂಡುಬರುತ್ತೆ. ಇವತ್ತಿನ ದಿವಸದ ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ 5. ಶುಭವರ್ಣ
ಕೇಸರಿ, ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಭೂಮಿ ಕೊಳ್ಳುವ ಮತ್ತು ಬಹುದಿನಗಳ ಈಡೇರಿಕೆಗಳು ಈ ದಿವಸದಲ್ಲಿ ಬದಲಾವಣೆ ಆಗುತ್ತೆ. ನಿಮ್ಮ ಕನಸು ನನಸಾಗುವ ಅನಿರೀಕ್ಷಿತವಾಗಿ ನಿಮಗೆ ಕೈ ಸೇರುವಂತಹ ದಿನಮಾನವಾಗಿರುತ್ತೆ. ಮತ್ತು ರೈತಾಪಿ ವರ್ಗದವರಿಗೆ ಇವತ್ತಿನ ದಿವಸ ಲಾಭಾಂಶವಾಗಿರುತ್ತೆ. ಜೊತೆಗೆ ಪಿತ್ರಾರ್ಜಿತ ಆಸ್ತಿಗಳು, ಯಾವುದೇ ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳು ಯಾವುದೇ ಇದ್ರೂ ನಿಮ್ಮ ಕೈ ಸೇರುವ ಸಾಧ್ಯತೆಗಳಿರುತ್ತೆ. ಇವತ್ತಿನ ದಿವಸ ಲಾಭಾಂಶದ ದಿನಮಾನವಾಗಿರುತ್ತೆ. ಆದರೆ ಎಚ್ಚರಿಕೆಯಿಂದ ಮಾಡೋದು ಒಳಿತು. ಗುರು ಹಿರಿಯರ ಪ್ರಮುಖದಲ್ಲಿ ಅವರ ಅನುಷ್ಠಾನದಲ್ಲಿ ಮಾಡೋದು ಒಳಿತು. ಕನ್ಯಾ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲವರ್ಣ, ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ಅವರಿಗೆ ಈ ದಿವಸದಲ್ಲಿ ಸಭೆ ಉತ್ತಮವಾಗಿ ಭಾಷಣ ಮಾಡುತ್ತೀರಿ. ಯಾವುದಾದರೂ ಸಭೆಗಳಲ್ಲಿ ನಿಮ್ಮನ್ನು ಕರೆದಿ ಭಾಷಣ ಸ್ವಾಗತ ಕೋರೋದಾಗಿರ್ಬೋದು, ಸಭೆ ಉದ್ದೇಶಿ ಮಾತಾಡಾಗಿರ್ಬೋದು, ನಿಮಗೆ ಒಂದು ಪ್ರಶಂಸೆಗಳು ಕೂಡ ಸಿಗುತ್ತೆ. ಮತ್ತು ಸಹೋದರ ಸಹೋದರಿಯರ ನಡುವೆ ಸಂತಸದ ವಾತಾವರಣ ಕಂಡುಬರುತ್ತೆ. ಮತ್ತು ಉದ್ಯೋಗಸ್ಥರಿಗೆ ಸ್ವಲ್ಪ ಒತ್ತಡಗಳು, ಯಾರು ಉದ್ಯೋಗದಲ್ಲಿರ್ತೀರಿ ಅವ್ರಿಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಕಂಡುಬರುತ್ತೆ. ಇವತ್ತಿನ ತುಲಾರಾಶಿಯವರಿಗೆ ತುಂಬ ವಿಶ್ವಾಸದಲ್ಲಿರುವಂಥವರು ನೋವು ಕೊಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಚ್ಚರಿಕೆ. ಮತ್ತು ಆರೋಗ್ಯದಲ್ಲಿ ಇರುವಂಥ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದಾಗ ವೈದ್ಯಕೀಯ ತಪಾಸಣೆ ಒಳಿತು. ತುಲಾರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಇವತ್ತಿನ ದಿವಸದಲ್ಲಿ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ನಿಮ್ಮದಾದಂತಹ ವಿಚಾರಗಳಲ್ಲಿ, ನಿಮ್ಮದಾದಂತಹ ವ್ಯವಹಾರಗಳಲ್ಲಿ ಮಾಡುವಂತಹ ಯಥೇಚ್ಛವಾದಂತಹ ಒಂದಷ್ಟು ಬೇಹೇರುಗಳು ಒಪ್ಪಂದ ಮಾಡಿಕೊಂಡು ನಾನೇ ಮಾಡ್ಕೊಬರ್ತೀನಿ, ನೀವು ಯಾರು ಬರೋದು ಬೇಡ ಅನ್ನೋಂತಹ ಒಂದು ಓಪನ್ ಚಾಲೆಂಜ್ ತಗೊಂಡು ಕೆಲಸ ಮಾಡ್ತೀರಾ. ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ ಕಂಡು ಬಂದರೂ ಸಹ ನೀವು ದಿನಮಾನ ಮಧ್ಯಾಹ್ನದ ನಂತರ ಶುಭ ಸೂಚನೆಗಳು ಕಂಡು ಬರುತ್ತೆ. ಮತ್ತೆ ಹಾಗೂ ಕುಟುಂಬದಲ್ಲಿ ಇದ್ದಕ್ಕಿದ್ದಂತಹ ವೈರತ್ವಗಳು ದೂರವಾಗಿರುತ್ತೆ. ನಿಮ್ಮ ಕುಟುಂಬದಲ್ಲಿ ಇದ್ದಂತಹ ಕೆಲವೊಂದಷ್ಟು ಭಿನ್ನಾಭಿಪ್ರಾಯಗಳು ದೂರವಾಗಿ ಸಂತಸದ ವಾತಾವರಣ ಕಂಡು ಬರುತ್ತೆ. ಜೊತೆಗೆ ಔಷಧಿಗಳ ಅವಕಾಶಗಳು ಯಾರಿಗೂ ಬೇಡ. ಯಾರು ನೀವು ಆರೋಗ್ಯ ಕೆಟ್ಟಿರುತ್ತೆ ಅವ್ರ ಔಷಧಿಗಳು ಇವತ್ತಿನ ಬಿಟ್ಟರೂ ಸಹ ಆರೋಗ್ಯವಾಗಿರ್ತೀರಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕಂದು ಬಣ್ಣ, ಪರಿಹಾರವಾಗಿ ಇವತ್ತಿನ ದಿವಸದಲ್ಲಿ ಬಲಮುರಿ ಗಣಪತಿ ಆರಾಧನೆ ಅಥವಾ ಅವರ ಅಷ್ಟೋತ್ತರ ಪಠಣೆಯಿಂದ ಶುಭ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಎಚ್ಚರಿಕೆಯಿಂದ ವಹಿಸಿ ಮಾಡಬೇಕು. ನಿಮ್ಮ ಕೆಲವೊಂದಷ್ಟು ಬೇಡ ಜವಾಬ್ದಾರಿಗಳಿಂದ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆಗಳು. ಜೊತೆಗೆ ಇವತ್ತಿನ ದಿವಸದಲ್ಲಿ ನಿಮಗೆ ಮೇಲಧಿಕಾರಿಗಳಿಂದ ಪ್ರಶಂಸೆಗಳು ಕೂಡ ಸಿಗುತ್ತೆ. ಆದರೆ ಕೆಲಸಗಳ ಒತ್ತಡದೊಳಗೆ ನಿಮಗೆ ಪ್ರಶಂಸೆ, ನಿಮ್ಮ ಕೆಲಸ ನಿಮಗೆ ಪ್ರಶಂಸೆ ತಂದು ಕೊಡುತ್ತೆ. ಹಾಗಾಗಿ ವಾಹನದಲ್ಲಿ ಓಡಾಡುವಂಥವರು ಎಚ್ಚರಿಕೆಯಿಂದ ಓಡಾಡಿ. ನಿಮಗೆ ಈ ದಿವಸದಲ್ಲಿ ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ಇವತ್ತಿನ ದಿವಸದಲ್ಲಿ ಮೃತ್ಯುಂಜಯ ಮಂತ್ರ ಪಠಣ ಅಥವಾ ಮಹಾಗಣಪತಿ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾರು ಪ್ರೇಮಿಗಳಿರ್ತೀರಿ, ಯಾರು ಕುಟುಂಬದಲ್ಲಿ ಬೇರೆ ವಿಚಾರಗಳಿಲ್ಲ ಅಂದರೆ ನಿಮ್ಮ ಕಾಲೇಜ್ ಆಗಿರ್ಬೋದು, ಪ್ರೇಮಿಗಳಿಗೆ ಇವತ್ತಿನದಲ್ಲಿ ಜಯವಾಗುವಂಥ ಸಾಧ್ಯತೆ. ನಿಮ್ಮ ಕುಟುಂಬದಲ್ಲಿ ಅನುಷ್ಠಾನದಲ್ಲಿ ಲಗ್ನವಾಗುವಂಥ ಶುಭ ಸಮಾಚಾರಗಳನ್ನು ಮಾತಾಡುವಂತಹ ದಿನಮಾನವಾಗಿರುತ್ತೆ. ಮತ್ತು ವಾತಾವರಣದಲ್ಲಿ ಅಂದರೆ ಆ ವಾತಾವರಣ ಜೊತೆಗೆ ನೂತನವಾಗಿರುವಂಥ ವಾಹನ ಅಥವಾ ಭೂಮಿ ಅಥವಾ ಒಡವೆ ಅಥವಾ ಇರುವಂತಹ ಮನೆಗೆ ಉಪಕರಣಗಳು, ಪೀಠೋಪಕರಣ ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮ್ಮ ಕೃಷಿಕರಿಗೆ, ಯಾರು ಮಕರ ರಾಶಿ ಕೃಷಿಕರಿಗೆ ಮಧ್ಯಮ ಲಾಭಗಳು ಕಂಡು ಬರುತ್ತೆ. ಮಕರ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕಂದು ಬಣ್ಣ, ಪರಿಹಾರವಾಗಿ ಇವತ್ತಿನ ದಿವಸ ದತ್ತಾತ್ರೇಯರ ಆರಾಧನೆ ಅಥವಾ ನಿಮ್ಮ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿವಸದಲ್ಲಿ ಧನಾಗಮನವಾಗುವುದು, ಅಂದರೆ ವ್ಯವಹಾರ ನೀವು ಯಾವುದಕ್ಕೂ ಹೋಗದೇನೆ ಇದ್ರೂ ನಿಮಗೆ ಬರಬೇಕಾಗಿರೋಂಥ ಹಣ ನಿಮ್ಮ ಕೈ ಸೇರುತ್ತೆ. ಮತ್ತು ಉದ್ಯೋಗದಲ್ಲಿದ್ದವರಿಗೆ ಸ್ವಲ್ಪ ಅಭಿವೃದ್ಧಿಗಳು ಸಹ ಕಂಡುಬರುತ್ತೆ. ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಜೊತೆಗೆ ಮಾನಸಿಕವಾಗಿ ನಿಮಗೆ ಕೆಲವೊಂದಷ್ಟು ಸಮಸ್ಯೆಗಳಿದ್ರೆ ಅದು ದೂರವಾಗಿ ಇವತ್ತಿನ ಸಂತಸವಾಗಿರುವಂಥ ಸಾಧ್ಯತೆಗಳಿರುತ್ತೆ. ವೀಕ್ಷಕರೇ, ಇವತ್ತಿನ ದಿನಮಾನದಲ್ಲಿ ತಿಳಿಸೋದಾರೆ ಕುಂಭರಾಶಿಯವರಿಗೆ ಎಚ್ಚರಿಕೆಯಿಂದ ಇರುವಂಥದ್ದು ಒಳಿತು. ಶುಭ ಸಂಖ್ಯೆ 2, ಶುಭವರ್ಣ ಕೆಂಪು, ಪರಿಹಾರವಾಗಿ ಇವತ್ತಿನ ದಿವಸದಲ್ಲಿ ಬಲಮುರಿ ಗಣಪತಿ ಆರಾಧನೆ ಅಥವಾ ಅವರ ಅಷ್ಟೋತ್ತರ ಪಠನೆ ಒಳಿತು. ಕೊನೆಯ ರಾಶಿ
ಮೀನರಾಶಿ. ಮೀನರಾಶಿಯವರಿಗೆ ಬಹಳ ದಿನಗಳಿಂದ ಬಯಕೆಗಳು, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಥವಾ ಕುಟುಂಬದಲ್ಲಿರುವಂತಹ ಒಂದಷ್ಟು ಶುಭ ಕಾರ್ಯಗಳಿಗೆ ಪ್ರಯತ್ನಗಳಿದ್ರೆ ಅಡೆತಡೆಗಳಿರುತ್ತೆ. ಇವತ್ತಿನ ದಿವಸದಲ್ಲಿ ತುಂಬಾ ಸಲಿಲವಾಗಿ ಮಾಡ್ತೀರಿ. ಜೊತೆಗೆ ಪಾಲುದಾರಿಕೆ ವಿಚಾರದಲ್ಲಿದ್ದಂಥವರು ಸ್ವಲ್ಪ ಎಚ್ಚರಿಕೆಯಿಂದ ನೀವು ನಿಮ್ಮ ವ್ಯವಹಾರವನ್ನು ಮಾತಾಡ್ಕೊಳ್ಳೋದು ಉತ್ತಮ. ಜೊತೆಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳು ಸಹ ನೋಡಬಹುದು. ಜೊತೆಗೆ ಇವತ್ತಿನ ದಿನಮಾನದಲ್ಲಿ ಕೊನೆಯ ಭಾಗ ಅಂದರೆ ಮಧ್ಯಾಹ್ನದ 3 ಗಂಟೆ ಮೇಲೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ವೇರಿಯೇಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇವತ್ತು ಒಳಿತಾಗಲಿ. ಮೀನರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 8. ಶುಭ ವರ್ಣ ಬಂದು ಇವತ್ತು ಶ್ವೇತವರ್ಣ. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದೇವಸ್ಥಾನ ದರ್ಶನ ಅಥವಾ ಹನುಮಾನ್ ಚಾಲಿಸ ಪಠನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.